ಭೇಟಿಯಾಗುವಂಥವ್ರು ಈಗಂತೆ ಹುಕ್ಕೇರಿ ಮತ್ತು ಎಮ್ಕಂಬಡಿಗಳಲ್ಲಿ ಪೂರ್ತಿ ಕಣ್ಣಿಟ್ಟುಕೊಂಡು ಅವರು ಒಂದು ಕಾರ್ಯಕರ್ತನ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾನೆ ಇದ್ದಾವೆ. ಈಗ ಇರೋದು ಏನಪ್ಪ ಅಂತಂದ್ರೆ ಇಲ್ಲಿ ಇವ್ರು ಸಿಗ್ತದನೂ ಇಲ್ಲೋ ನಮ್ಮ ಲಕ್ಷ್ಮಣ ಸವದಿಯವರಿಗೆ. ಯಾಕಂದ್ರೆ ಅವರು ಈಗಾಗಲೇ ಉಪಮುಖ್ಯಮಂತ್ರಿ ಇದ್ದಂಥವ್ರು ಮತ್ತು ಒಳ್ಳೆ ಹೆಸರು ಮಾಡ್ಕೊಂಡಂಥವ್ರು, ಜೊತೆಗೆ ಜನಸಂಪರ್ಕದಲ್ಲಿದ್ದವರು ಮತ್ತು ಒಂದು ರೀತಿಯಿಂದ ಹತ್ತನೇ ಭಾಗದಲ್ಲೇ ಸಾಹುಕಾರ ಅಂತೇಳಿ ಅನಿಸ್ಕೊಳಕ್ಕಿಂತಲೂ ಸಾಹುಕಾರದ ಅಲ್ಲಿ ಯಾವುದೇ ಒಂದು ಒತ್ತಡದಿಂದ ಮಾತಾಡಿಸ್ಕೊಳ್ಳೋಕ್ಕಿಂತಲೂ ಒತ್ತಡದ ಜನರಿಗೆ ಖರೀದನ್ನು ನೋಡಿದಾಗ ಸಹಜವಾಗಿ ಅವರಿಗೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಅದ ಅನ್ನೋದನ್ನು ಅಲ್ಲಿಗಳಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಯಾವುದೇ ಪಕ್ಷ ಆದರೂ ಯಾವ ಪಕ್ಷಕ್ಕೆ ಅವ್ರು ಹೋದರೂ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು 90% ಇದಾವೆ ಅಂತೇಳಿ ಇರೋದ್ರಿಂದಾಗಿ ಒಂದು ವೇಳೆ ಬಿ ಜೆ ಪಿಗೆ ಹೋಗ್ತಾರೆ ಅಂದರೆ ಬಿ ಜೆ ಪಿಗೆ ಒಂದು ಸ್ಥಾನ ಹೆಚ್ಚಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂಥೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರ್ತಾರೆ. ಹೀಗಾಗಿ ಈ ಒಂದು ಸಂದರ್ಭ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೇ ಜನಾಭಿಪ್ರಾಯ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಅದು ಚಿಕ್ಕೋಡಿ ಭಾಗದಲ್ಲೇ ಕತ್ತಿ ಅವರ ಬಿ ಜೆ ಪಿಯಲ್ಲಿದ್ದರೂ ಸಹಿತ ಲಕ್ಷ್ಮಣ ಸವದಿಯವ್ರ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಹೊಂದಾಣಿಕೆ ಇರೋದರಿಂದಾಗಿ ಅವರಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಮತ್ತು ಈ ಸಲ ಜೊಲ್ಲೆ ಅವರ ವಿರೋಧವಾಗಿ ಪ್ರಬಲವಾದ ವ್ಯಕ್ತಿಗಳು ನಿಲ್ಲಿಸುವಂಥ ಪ್ರಯತ್ನವೂ ಅಲ್ಲಿ ನಡೆದಿದ್ದಾವೆ. ಇವೆಲ್ಲ ನೆರಗಟ್ಟಿನಲ್ಲಿ ಇದು ಜೊಲ್ಲೆ ಅವರ ಎಷ್ಟು ಮಟ್ಟಿಗಿನ ಬಿ ಜೆ ಪಿ ಉಳಿತಾರೆ ಅನ್ನೋ ಸಹಿತ ಪ್ರಶ್ನೆ ಉಳಿದರೂ ಸಹಿತ ಮುಖ್ಯ ಇರೋದು ಏನಪ್ಪ ಅಂದ್ರೆ ಜೊಲ್ಲೆ ಅವರು ಕಾಂಗ್ರೆಸ್ಗೆ ಬರ್ತಾರೋ ಅಲ್ಲೇ ಉಳಿತಾರೋ ಮುಖ್ಯ ಅಲ್ಲ. ಬಟ್ ಈಗ ಹೆಚ್ಚು ಚರ್ಚೆ ಇರೋದು ಮಾತ್ರ ಇವ್ರಿಗೆ ಮಂತ್ರಿಗಿರಿ ಸಿಗ್ತದನೋ ಇಲ್ಲೋ, ಮಂತ್ರಿ